ಅದು ನಗರದ ಹೃದಯ ಭಾಗ. ನಿತ್ಯ ಸಾವಿರಾರು ಜನರು ಓಡಾಡ್ತಾರೆ. ಆದರೆ ಚರಂಡಿಯ ಹೂಳು ತೆಗೆಯಲು ಸ್ಲ್ಯಾಬ್ಗಳನ್ನು ತೆಗೆದಿದ್ದಾರೆ. ಕೆಲಸ ಮುಗಿದ ಮೇಲೆ ಆ ಸ್ಲ್ಯಾಬ್ಗಳನ್ನು ಮುಚ್ಚಿಲ್ಲ. ಇದರಿಂದ ಪಾದಾಚಾರಿಗಳು ದಿಕ್ಕೇ ಕಾಣದೆ ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ BWSSB ಅವಾಂತರಗಳು ಮುಂದುವರೆದಿವೆ. ಹದಿನೆಂಟು ದಿನವಾದ್ರೂ ಮುಚ್ಚಿಲ್ಲ ಫುಟ್ಪಾತ್ ಸ್ಲ್ಯಾಬ್. ಜೀವ ಭಯದಲ್ಲೇ ಓಡಾಡ್ತಿರೋ ಪಾದಾಚಾರಿಗಳು. ಬೆಂಗಳೂರಿನಲ್ಲಿ ಪಾದಾಚಾರಿಗಳ ಸುರಕ್ಷತೆ ಮತ್ತೆ ಪ್ರಶ್ನಾರ್ಥಕವಾಗಿದೆ. ಮಲ್ಲೇಶ್ವರಂನ ಮಂತ್ರಿ ಮಾಲ್ ಸಮೀಪದ ರಾಜೀವ್ ಗಾಂಧಿ ಸರ್ಕಲ್ ಬಳಿ ಚರಂಡಿ ಹೂಳು ತೆಗೆದು ದುರಸ್ತಿ ಮಾಡಲಾಗಿದೆ. ಆದರೆ 18 ದಿನಗಳಾದರೂ ಫುಟ್ಪಾತ್ ಸ್ಲ್ಯಾಬ್ಗಳನ್ನು ಮುಚ್ಚಿಲ್ಲ. ಎಚ್ಚರ ತಪ್ಪಿದ್ರೆ ತೆರೆದಿರುವ ಚರಂಡಿಗೆ ಬೀಳುವ ಭೀತಿ ಎದುರಾಗಿದೆ. ಶಶಿಧರಪುರಂ ಸರ್ಕಲ್ ಮಂತ್ರಿ ಮಾಲ್ ಪಕ್ಕದಲ್ಲೇ ಇದೆ. ಸಾಕಷ್ಟು ಮಂದಿ ಪ್ರಯಾಣಿಕರು, ವಿದ್ಯಾರ್ಥಿಗಳು ಒಂದು ಭಾಗದಲ್ಲಿ ಓಡಾಟವನ್ನ ಮಾಡ್ತಾರೆ. ಬಟ್ ಆದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ಆ ರೀತಿ ಪರಿಸ್ಥಿತಿ ಇದೆ. ಹೆಚ್ಚು ಕಮ್ಮಿ ಆದ್ರೆ ಸೀದಾ ಚರಂಡಿ ಒಳಗಡೆ ಬೀಳ್ತಕ್ಕಂಥ ಪರಿಸ್ಥಿತಿ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೋಡಿ ಯಾವ ರೀತಿಯಾಗಿ ಅಪಾಯಕಾರಿ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು. ಜನಸಾಮಾನ್ಯರು ಅಥವಾ ಪಾದಾಚಾರಿಗಳು ಫುಟ್ಪಾತ್ ಇಲ್ಲದೆ ಪರದಾಡ್ತಿದ್ದಾರೆ. ವಾಹನ ದಟ್ಟಣೆ ಇರೋ ರಸ್ತೆಯಾಗಿದ್ದು ಪಾದಾಚಾರಿಗಳು ಓಡಾಡಲು ದಾರಿ ಕಾಣದೆ ಪರದಾಡ್ತಿದ್ದಾರೆ. GBA ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಇಲ್ಲೆಲ್ಲ ಓಡಾಡೋಕ್ಕೆ. ನಮ್ಮ ನೈಟ್ ಕಾಲೇಜ್ ಆಗಿರೋದ್ರಿಂದ ಬರೋದು ಸ್ವಲ್ಪ 9 ಗಂಟೆ ಆಗುತ್ತೆ. ಸೊ ಇಲ್ಲೆಲ್ಲ ಓಡಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಸರಿ ಮಾಡಿಲ್ಲ ಇನ್ನು. ವೆಹಿಕಲ್ಸ್ ಎಲ್ಲ ತುಂಬ ಮಳೆ ಬರ್ತಾ ಇದೆ, ಪ್ರಾಬ್ಲಮ್ ಆಗಿದೆ. ಕಾಮಗಾರಿ ನೆಪದಲ್ಲಿ ರಸ್ತೆ ಅಗೆದ BWSSB, ಸವಾರರ ಪರದಾಟ. ಮತ್ತೊಂದು ಕಡೆ ಶೇಷಾದ್ರಿಪುರಂನ ಕುಮಾರ ಪಾರ್ಕ್ ರೈಲ್ವೆ ಪ್ಯಾರಲಲ್ ರಸ್ತೆ ಗುಂಡಿಮಯವಾಗಿದೆ. ಕಾಮಗಾರಿ ನೆಪದಲ್ಲಿ BWSSB ರಸ್ತೆ ಅಗೆದಿದ್ದು ತಿಂಗಳಾದರೂ ದುರಸ್ತಿ ಮಾಡಿಲ್ಲ. ಜೀವ ಭಯದಲ್ಲೇ ಸವಾರರು ಓಡಾಡ್ತಿದ್ದಾರೆ. ದುರಂತ ಯಾಕೆಂದ್ರೆ ಅವರು ಪ್ರತಿನಿತ್ಯ ಈ ಕಡೆ ಓಡಾಡಲ್ಲ. ಅವರು ಕಾರುಗಳಲ್ಲಿ ಐಷಾರಾಮಿ ಕಾರುಗಳಲ್ಲಿ ಓಡಾಡೋದ್ರಿಂದ ಅವರಿಗೆ ಜನನಿಷ್ಠ ಕಷ್ಟಗಳು, ಎಸ್ಪೆಷಲಿ 2 ವೀಲರ್ಸ್ನವರು ಪಾಪ ಲೈಟೇ ಹೋಯ್ತು ಅಥವಾ ಏನಾಯ್ತು, ಪಕ್ಕದಲ್ಲಿ ಮರ ಇದೆ, ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವ್ರ ಪರಿಸ್ಥಿತಿ ಏನು? ಜನಸಾಮಾನ್ಯ ಫುಟ್ಪಾತ್ ಮೇಲೆ ಓಡಾಡೋರ ಗತಿ ಏನು? ರಾಜಧಾನಿಯಲ್ಲಿ ಕಾಮಗಾರಿಗಳು ಮುಗಿಯುತ್ತಿದ್ದಂತೆ ದುರಸ್ತಿ ಮಾಡಬೇಕಿದೆ. ಆದರೆ ಗುತ್ತಿಗೆದಾರರು, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ದುರಸ್ತಿ ಕಾರ್ಯ ಕೈಗೊಳ್ಳುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಲಕ್ಷ್ಮೀ ನರಸಿಂಹ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.